ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಪ್ರಭು, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ಫೆಬ್ರವರಿ 2ರಿಂದ ಫೆಬ್ರವರಿ 6ರವರೆಗೆ ನಮ್ಮ ಸಂಸ್ಥೆಯಲ್ಲಿ ಟಿನೈಟಸ್ ಅವೇರ್ನೆಸ್ ವೀಕ್ ಅಥವಾ ಕಿವಿಯಲ್ಲಿ ಗುಯಿ ಅಂತ ಬರುವ ಶಬ್ದದ ಜಾಗೃತಿ ಸಪ್ತಾಹವನ್ನ ನಾವು ಹಮ್ಮಿಕೊಂಡಿದ್ದೆವು. ಈ ಟಿನೈಟಸ್ ಅಂದ್ರೆ ಏನು? ನಮಗೆ ಕಿವಿಯಲ್ಲಿ ಯಾವಾಗಲಾದರೂ ಕಿವಿಯಲ್ಲಿ ಗುಶ್ ಅಂತ ಶಬ್ದ ಬರ್ಬೋದು, ಕಿವಿಯಲ್ಲಿ ಗುಯಿ ಅನ್ನೋ ಶಬ್ದ ಬರ್ಬೋದು. ಅಂತಹ ಸಮಸ್ಯೆಯನ್ನ ಟಿನೈಟಸ್ ಎಂದು ಕರೀತೀವಿ. ನಾವೆಲ್ಲರೂ ಆ ಸೌಂಡ್ ಅನ್ನ ಯಾವಾಗ್ಲಾದ್ರೂ ಕೇಳಿಸ್ಕೊಂಡೇ ಇರ್ತೀವಿ. ಆದರೆ ಕೆಲವೊಬ್ಬರಿಗೆ ಆ ಸೌಂಡ್ ಅಥವಾ ಆ ಶಬ್ದ ಯಾವಾಗ್ಲೂ ಇರುತ್ತೆ. ಅದು ಅವರ ಜೀವನವನ್ನ ಬದಲಾಯಿಸ್ಬಿಟ್ಟಿರುತ್ತೆ. ಅವರಿಗೆ ನಿದ್ದೆ ಬರ್ಲಿಕ್ಕಾಗೋದಿಲ್ಲ, ಅವರಿಗೆ ಕೆಲಸ ಮಾಡಲು ಸಮಸ್ಯೆ ಆಗ್ತಿರುತ್ತೆ. ಈ ಎಲ್ಲಾ ಕಾರಣದಿಂದ ಅವರು ಟಿನೈಟಸ್ ಇಂದ ಬಳಲ್ತಾ ಇರ್ತಾರೆ. ಈ ಸಮಸ್ಯೆ 7% ಜನರಿಗೆ ಇರುತ್ತೆ. ಈ ಸಮಸ್ಯೆ ಬಹಳ ಕಾರಣಗಳಿಂದ ಬರಬಹುದು. ಕಿವಿಯಲ್ಲಿ ಯಾವುದೇ ರೀತಿಯ ತೊಂದರೆಯಿಂದ ನಮಗೆ ಕಿವಿಯಲ್ಲಿ ಗುಯಿಯುಡುವ ಶಬ್ದ ಬರಬಹುದು. ಅದಲ್ಲದೆ ಈ ಶಬ್ದದ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡೋದರ ಮುಖಾಂತರವೂ ಸಹ ಈ ಶಬ್ದ ಉಲ್ಬಣ ಆಗೋ ಸಾಧ್ಯತೆ ಇರುತ್ತೆ. ಈ ತರದ ಸಮಸ್ಯೆ ಉಂಟಾದಾಗ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕೆ ಆದಂತಹ ಸರಿಯಾದ ಪರೀಕ್ಷೆಗಳನ್ನು ಮಾಡಿಸುವ ಮುಖಾಂತರ ನಮಗೆ ಸಮಸ್ಯೆ ಅಥವಾ ಕಿವಿಯಲ್ಲಿ ಯಾಕೆ ಗುಂಗುಡುವ ಶಬ್ದ ಬರ್ತಾ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ಅದನ್ನ ತಿಳಿದ ನಂತರ ಅದಕ್ಕೆ ಸೂಕ್ತವಾದ ಪರಿಹಾರ ಏನು ಎನ್ನುವುದನ್ನ ತಿಳಿದುಕೋಬೇಕಾಗತ್ತೆ. ಸ್ವಲ್ಪ ಜನಕ್ಕೆ ಮೆಡಿಸಿನ್ ಮುಖಾಂತರ ಅದು ಟ್ರೀಟ್ ಆಗತ್ತೆ. ಕೆಲವೊಬ್ಬರಿಗೆ ಶ್ರವಣ ಯಂತ್ರ ಅಥವಾ ಹಿಯರಿಂಗ್ ಏಡ್ ಕೊಡಬೇಕಾಗತ್ತೆ. ಇನ್ನು ಕೆಲವರಿಗೆ ಥೆರಪಿ ಅಥವಾ ತರಬೇತಿ ಮುಖಾಂತರ ಈ ಸಮಸ್ಯೆಯನ್ನ ಸರಿಪಡಿಸಲಾಗುತ್ತೆ. ಟಿನೈಟಸ್ ರಿಟ್ರೈನಿಂಗ್ ಥೆರಪಿ ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಗಳ ಸಹಾಯದಿಂದ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಕಿವಿಯಲ್ಲಿ ಗುಂಗುಡುವ ಸಮಸ್ಯೆಗೆ ಪರೀಕ್ಷೆ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಪರೇಟ್ ಸೆಂಟರ್ ಇದೆ. ಅದಕ್ಕೆ ಮೀಸಲಾಗಿರುವಂತಹ ಈ ಸೆಂಟರ್ನಲ್ಲಿ ನುರಿತ ತಜ್ಞರ ಮೂಲಕ ಪರೀಕ್ಷೆಗಳನ್ನು ನಡೆಸಿ ಯಾವ ಟ್ರೀಟ್ಮೆಂಟ್ ಅಥವಾ ಯಾವ ಥೆರಪಿ ಅವರಿಗೆ ಅವಶ್ಯಕತೆ ಎನ್ನುವುದನ್ನು ತಿಳಿಸಿ ಅವರಿಗೆ ಆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ನಿಮಗೆ ಈ ಸಮಸ್ಯೆ ಇದ್ದಲ್ಲಿ ಅಥವಾ ನಿಮಗೆ ತಿಳಿದಿರುವ ಯಾರಿಗಾದರೂ ಈ ಸಮಸ್ಯೆ ಇದ್ದಲ್ಲಿ ಖಂಡಿತ ನೀವು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಟಿನೈಟಸ್ ವಿಭಾಗಕ್ಕೆ ಅವರನ್ನ ಕರೆದುಕೊಂಡು ಬನ್ನಿ. ಈ ಟಿನೈಟಸ್ ಜಾಗೃತಿ ಸಪ್ತಾಹ ಮೂಲಕ ನಾನು ನಿಮಗೆ ತಿಳಿಸಬಹುದಾದ್ದೇನೆಂದ್ರೆ, ಟಿನೈಟಸ್ ಖಂಡಿತ ಒಂದು ಸರಿಪಡಿಸಬಹುದಾದಂತಹ ಸಮಸ್ಯೆ. ಅದಕ್ಕೆ ಸೂಕ್ತವಾದ ಪರೀಕ್ಷೆ ಹಾಗೂ ಸೂಕ್ತವಾದ ತರಬೇತಿಯ ಮುಖಾಂತರ ಈ ಸಮಸ್ಯೆಯನ್ನು ನಾವು ಖಂಡಿತ ಬಗೆಹರಿಸಬಹುದು. ಎಲ್ಲರಿಗೂ ಧನ್ಯವಾದ.